ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಸೆಕೆಂಡ್ PUCಯಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಗೆ ರಾಜ್ಯಶಾಸ್ತ್ರ ವಿಷಯದ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಇದೆ. ಸೊ ಕ್ವಶನ್ಸ್ಗೂ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಚೆನ್ನಾಗಿ ನೋಡ್ಕೊಂಡೋಗಿ ಖಂಡಿತವಾಗಿ ಇಲ್ಲಿಂದ ನೀವು ಅಂಕಗಳನ್ನು ಗಳಿಸ್ತೀರಿ. ಸೊ ಆಲ್ರೆಡಿ ಸೆಕೆಂಡ್ PUCಯಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಗೆ ಭಾಳಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪೋಸ್ಟ್ ಮಾಡಿದ್ದೀವಿ. ತಾವು ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅನ್ನೋ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡಿ ಅಂತ ಹೇಳ್ತಾ, ಒಂದು ಅಂಕದಲ್ಲಿ ಇವಾಗ ಬಹು ಆಯ್ಕೆ ಕೇಳ್ತಾ ಇದ್ದಾರೆ. ಬಿಟ್ಟ ಸ್ಥಳ ಇದೆ, ಹೊಂದಿಸಿ ಬರೆಯಿರಿ ಇದೆ, ಒಂದು ವಾಕ್ಯದಲ್ಲಿ ಕೇಳ್ತಾರೆ. ಈ ಕ್ವಶನ್ಸ್ಗಳನ್ನು ಸಹಿತ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸೊ ಫಸ್ಟ್ ಇತ್ತು ಎಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಮಧ್ಯಂತರ ಚುನಾವಣೆ ಎಂದರೇನು? ಎಪಿಕ್ ವಿಸ್ತರಿಸಿ ಬರೆಯಿರಿ. ಕೇಂದ್ರಾಡಳಿತ ಮುಖ್ಯಸ್ಥರು ಯಾರು? ಸರ್ಕಾರದ 4ನೇ ಅಂಗ ಯಾವುದು? ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ಯಾರು? ಅನಕ್ಷರತೆ ಎಂದರೇನು? ಯಾವ ದಿನವನ್ನು ಮತದಾರರ ದಿನವೆಂದ ಆಚರಿಸಲಾಗುತ್ತದೆ? ಇನ್ನು 2 ಅಂಕದ ಪ್ರಶ್ನೆಗಳು. ಇವುಗಳನ್ನು 2 ರಿಂದ 3 ವಾಕ್ಯಗಳಲ್ಲಿ ಬರೀಬೇಕಾಗ್ತದೆ. ಒಟ್ಟಾರೆ 10 ಪ್ರಶ್ನೆ ಇದ್ದಾವೆ, 20 ಅಂಕಗಳಿಗೆ ಇದ್ದಾವೆ. ಪ್ರಶ್ನೆ 11, ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಪ್ರಶ್ನೆ 12, 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಗಳು ಮತ್ತು ಎಷ್ಟು ಶೆಡ್ಯೂಲ್ಗಳಿವೆ? ಪ್ರಶ್ನೆ 13, ಪರೋಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಪ್ರಶ್ನೆ 14, ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. 15, ಕೇಂದ್ರ ಸೇವೆಗೆ 2 ಉದಾಹರಣೆಗಳನ್ನು ಕೊಡಿ. 16ನೇ ಪ್ರಶ್ನೆ, ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು? 17ನೇ ಪ್ರಶ್ನೆ, ಕರ್ನಾಟಕ ರೈತ ಸಂಘದ 2 ನಾಯಕರ ಹೆಸರನ್ನು ತಿಳಿಸಿ. 18ನೇ ಪ್ರಶ್ನೆ, ಮರ್ಯಾದೆ ಹತ್ಯೆ ಎಂದರೇನು? ಪ್ರಶ್ನೆ 19, ಜಾತಿ ಆಧಾರಿತ ಅಸಮಾನತೆ ಎಂದರೇನು? 20ನೇ ಪ್ರಶ್ನೆ ಇತ್ತು ಲೋಕ್ಪಾಲ್ ಎಂದರೇನು? 21ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು? 22, NDAಯ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿರಿ. ಇನ್ನು 5 ಅಂಕದ ಪ್ರಶ್ನೆಗಳಿದ್ದಾವೆ. ಇವುಗಳನ್ನು 15 ರಿಂದ 20 ವಾಕ್ಯಗಳಲ್ಲಿ ಅಂತ ಕೇಳಿದ್ರೆ ಕನಿಷ್ಠ ನೀವು 1 ಪುಟದಿಂದ ಹಿಡಿದು 1.5 ಪುಟದಷ್ಟು ನೀವು ಉತ್ತರಗಳನ್ನ ಬರೀಬೇಕಾಗ್ತದೆ. ಆವಾಗ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 5 ಅಂಕಗಳನ್ನು ಕೊಡ್ತಾರೆ. ಸೊ ಯಾವ ಕ್ವಶನ್ಸ್ಗಳು 5 ಅಂಕಕ್ಕೆ ಕೇಳಿದ್ರು ಅನ್ನೋದನ್ನು ನಾವೇನು ಮಾಡೋಣ, ಸ್ವಲ್ಪ ಅವುಗಳನ್ನು ನೋಡ್ತಾ ಹೋಗೋಣ. 23ನೇ ಪ್ರಶ್ನೆ, ಪ್ರಥಮ ಮಹಾಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 24, 1947ರ ಭಾರತದ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿರಿ. 25, ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. 26, ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿರಿ. 27ನೇ ಪ್ರಶ್ನೆ, ಜಿಲ್ಲಾಧಿಕಾರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. 28, ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ಬರೆಯಿರಿ. 29, ದಲಿತ ಚಳುವಳಿಯ ಕಾರಣಗಳನ್ನು ವಿವರಿಸಿರಿ. 30, ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. 31, ರಾಷ್ಟ್ರ ನಿರ್ಮಾಣದ ತೊಡಕಿನ ಅಂಶಗಳನ್ನು ವಿವರಿಸಿರಿ. 32, ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು? 33ನೇ ಪ್ರಶ್ನೆ, ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು ಯಾವುವು ಅಂತ ಕೇಳಿದ್ದಾರೆ. ಇನ್ನು 10 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದರೆ ಕನಿಷ್ಠ 2.5ದಿಂದ 3 ಪುಟಗಳಲ್ಲಿ ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಆನ್ಸರ್ಸ್ಗಳನ್ನು ಬರೀಬೇಕು. ಆವಾಗ ನಿಮಗೆ ಏನು ಮಾಡ್ತಾರೆ, 10 ಅಂಕಗಳನ್ನು ಕೊಡ್ತಾರೆ. 35ನೇ ಪ್ರಶ್ನೆ, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿರಿ. 36, ಅಖಿಲ ಭಾರತ, ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಬಗ್ಗೆ ವಿವರಿಸಿರಿ. 37, ರೈತ ಚಳವಳಿಯ ಕಾರಣ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿರಿ. 38, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿವರಿಸಿ. ಇನ್ನು ಈ ಪ್ರಶ್ನೆಗಳಿಗೂ ಕೂಡ ಏನು ಮಾಡಬೇಕಾಗ್ತದೆ, 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 5 ಅಂಕ, ಕನಿಷ್ಠ 1 ರಿಂದ 1.5 ಪುಟ. 39, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ವರದಿ ಬರೀಬೇಕು. ಅಥವಾ ರಾಜ್ಯಗಳ ಪುನರ್ರಚನೆಗೆ ಭಾಷೆಯೇ ಒಂದು ಆಧಾರ, ಚರ್ಚಿಸಿ ಅಂತ ಕೇಳಿದ್ದಾರೆ. 40ನೇ ಪ್ರಶ್ನೆ, ಯಾರಾದರೂ ಒಬ್ಬ ರಾಷ್ಟ್ರೀಯ ರಾಜಕೀಯ ನಾಯಕರನ್ನ ಕುರಿತು ಬರೆಯಿರಿ ಅಥವಾ ಕೋಮುವಾದಕ್ಕೆ ಕಾರಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಷ್ಟು ಸೆಕೆಂಡ್ PUCದಲ್ಲಿರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ನ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇತ್ತು. ತುಂಬ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇವುಗಳನ್ನ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇನ್ನು ಯಾವ ವಿಷಯದ ನಿಮಗೆ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾನು ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬೇರೆ ವಿಷಯದ ಕ್ವಶನ್ ಪೇಪರ್ ಸಹಿತ ಪೋಸ್ಟ್ ಮಾಡ್ತೀನಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.